ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಮ್ಮ ರಾಜ್ಯದಲ್ಲಿ ಕೆಲವು ಡೆವಲಪ್ಮೆಂಟ್ಗಳನ್ನು ನೋಡಿದಾಗ ನಮಗನ್ಸುತ್ತೆ ಎಲ್ಲಿದ್ದೀವಿ ಗುರು ನಾವು ಅಂತ. ಯಾಕೆ ಅಂತಂದರೆ ನೆನ್ನೆ ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಇನ್ಸಿಡೆಂಟು ನಾನು ಬೆಳಗ್ಗೆ ನ್ಯೂಸ್ ಪೇಪರ್ಲ್ಲ ಸುದ್ದಿ ಓದ್ದಾಗಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಗುರು ಹೆಂಗುರು ಇಲ್ಲಿ ಒಂದು ಕಡೆ ಒಂದು ಧರ್ಮದ ಯಾವುದೋ ಒಂದು ಅಸ್ತಿತ್ವಕ್ಕೋಸ್ಕರ ಏನು ಫೈಟ್ ಮೇಲೆ ಫೈಟು ಉಳಿಸ್ಕೊಳ್ಳೋಕ್ಕೆ, ಮತ್ತೊಂದು ಕಡೆ ಒಂದು ಜನಿವಾರ ಹಾಕಿದ್ದ ಅನ್ನುವ ಕಾರಣಕ್ಕೆ ಒಬ್ಬ ಮನುಷ್ಯನ ಕೆರಿಯರೇ ಹಾಳು ಮಾಡ್ತಾರೆ ಅಂತಂದರೆ ನಂಬಕ್ಕೆ ಸಾಧ್ಯ ಇಲ್ಲ. ಇಂಪಾಸಿಬಲ್. ಹೌದು, ಒಂದು ಜನಿವಾರ, ಬ್ರಾಹ್ಮಣರು ಹಾಕುವ ಒಂದು ಜನಿವಾರ ಏನಿದೆ, ಆ ಜನಿವಾರ ಹಾಕಿದ್ದಕ್ಕೆ ಒಬ್ಬನ ಇಂಜಿನಿಯರಿಂಗ್ ಕನಸೇ ಸರ್ವನಾಶ ಆಗೋಯ್ತು. CET ಪರೀಕ್ಷೆಗಳು ನಡೀತಾ ಇದೆ, ನಿಮ್ಗೆ ಗೊತ್ತಿರ್ಬೋದು ರಾಜ್ಯಾದ್ಯಂತ. ಸೊ ಈ CET ಪರೀಕ್ಷೆಗೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅಂದರೆ ಇಂಥದ್ದನ್ನು ತೊಗೊಂಬರ್ಬಾರ್ದು, ಇಂಥದ್ದನ್ನು ತರಬೇಕು, ಅದು ಇದು ಎಲ್ಲ. ಇಷ್ಟು ವರ್ಷ ಇಲ್ದಿರೋ ಒಂದು ಹೊಸ ಸಮಸ್ಯೆ ಈ ವರ್ಷ ಹುಟ್ಕೊಂಡಿದೆ, ಅದು ಬೀದರ್ ಮತ್ತು ಶಿವಮೊಗ್ಗದಲ್ಲಿ ಸ್ಪೆಷಲಿ. ಸೊ ಏನು ಅಂತಂದರೆ, ಬೀದರಲ್ಲಾಗಿರೋ ಇನ್ಸಿಡೆಂಟ್ ಏನು ಅಂತಂದರೆ, ಒಬ್ಬ ಹುಡುಗ ಪಾಪ ಸಾಯಿ ಸ್ಫೂರ್ತಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿ ಒಬ್ಬ ಏನು ಮಾಡಿದ್ದಾನೆ, ಅವನು ಬರ್ದೇನೆ ಆಲ್ರೆಡಿ ಹೋಗಿ ಅವನು ಯಾವ್ಯಾವ ಪರೀಕ್ಷೆಗಳನ್ನು, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಫಿಸಿಕ್ಸು, ಕೆಮಿಸ್ಟ್ರಿ 2 ಪರೀಕ್ಷೆನ ಆಲ್ರೆಡಿ ಬರೆದಿದ್ದ ಅವನು. ಸೊ ನೆಕ್ಸ್ಟ್ ಡೇ ಮ್ಯಾಥ್ಸ್ ಪರೀಕ್ಷೆ ಬರೆಯೋಕ್ಕೆ ಹೋಗಿದ್ದಾನೆ. ಅಲ್ಲಿನ ಸಿಬ್ಬಂದಿ ಹೇಳಿದ್ದಾರೆ, ಇಲ್ಲ ಬಿಡೋಕ್ಕಾಗಲ್ಲ ನಿನ್ನ ಒಳಗೆ ಅಂತ. ಸರ್ ಯಾಕೆ ಸರ್? ಇಲ್ಲ ನೀನು ಜನಿವಾರ ತೆಗಿಬೇಕು ಅಂತ. ಅರೇ ಜನಿವಾರ ತೆಗಿಬೇಕು ಯಾಕೆ? ನೆನ್ನೆ ಎಲ್ಲ ನಾನು ಅದರಲ್ಲೇ ಬರೆದಿದ್ದೀನಿ, ಇವತ್ತು ಯಾವ ಹೊಸ ರೂಲ್ಸ್ ಮಾಡ್ತಾ ಇದ್ದೀರಾ? ಸರ್ ನನ್ನ ಕೆರಿಯರ್, ಸರ್ ನನ್ನ ಲೈಫ್, ದಯವಿಟ್ಟು ಪರೀಕ್ಷೆ ಬರೆಯೋಕ್ಕೆ ಬಿಡಿ, ಜನಿವಾರ ಹಂಗೆ ತೆಗಿಯೋಕ್ಕೆ ಬರಲ್ಲ, ಎಲ್ಲಿ ಬೇಕಲ್ಲಿ. ಅದಕ್ಕೆ ಹೇಳಿದರೆ, ಇಲ್ಲ ನೀನು ಜನಿವಾರ ತೆಗೆದೇ ಇದ್ರೆ ನೀನು ಪರೀಕ್ಷೆ ಬರೆಯೋಕ್ಕೆ ಬಿಡಲ್ಲ ಅಂತ. ಇವನು ಗೋಳಾಡಿದಾನೆ, ಅಂಗ್ಲಾಚಿದಾನೆ, ಬೇಡ್ಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಸಿಬ್ಬಂದಿ ಹಠ ಮಾಡಿ ಕೂತ್ಬಿಟ್ಟಿದ್ದಾರೆ. ಏನು ಮಾಡೋದು? ಅಪ್ಪಂಗೆ ಫೋನ್ ಮಾಡ್ದ ಆ ಹುಡುಗ. ಫೋನ್ ಮಾಡಿಬಿಟ್ಟು, ಅಪ್ಪ ಇವರು ಜನಿವಾರ ತೆಗಿ ಅಂತ ಹೇಳ್ತಾ ಇದ್ದಾರೆ ಪರೀಕ್ಷೆ ಬರೆಯೋಕ್ಕೆ ಅಂತ. ಅವ್ರು ಹೇಳ್ತಾರೆ, ಅದೆಂಗೆ ನೀನು ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ಜನಿವಾರ ತೆಗಿಯೋಕ್ಕಾಗತ್ತೆ? ಏನು ಆಟ ಆಡ್ತಾ ಇದೆಯಾ ನೀನು? ಆಗಲ್ಲ ಹಂಗೆ ತೆಗಿಯೋಕ್ಕೆ ಅಂತ ಹೇಳಿದ್ದಾರೆ. ಸೊ ಲಾಸ್ಟಿಗೆ ಆ ಹುಡುಗ ಪರೀಕ್ಷೆಯನ್ನೇ ಬರೆದಿಲ್ಲ. ಅಂದರೆ ಹಠಕ್ಕೆ ಬಿದ್ದು ಬರೆದಿಲ್ಲ ಅಲ್ಲ. ಒಂದು ಕಡೆ ಅಪ್ಪ ಅಮ್ಮ ಹೇಳಿದ್ರೆ, ಅಂದರೆ ಅದೊಂದು ರೀಸನ್ ಆಗಬೇಕಾ? ಪರೀಕ್ಷೆ ಬರೀದೇ ಇರೋಕ್ಕೆ ಜನಿವಾರ ಒಂದು ರೀಸನ್ ಆಗಬೇಕಾ? ಜನಿವಾರ ಹಾಕಿದ್ಯಾ ಅನ್ನೋ ಕಾರಣಕ್ಕೆ ಅವ್ರು ನಿನ್ನ ಪರೀಕ್ಷೆ ಕೂರಿಸಲ್ವಾ? ಈ ಥರ ಹೋಯ್ತದು. ಸೊ ಆ ಹುಡುಗನ ಮ್ಯಾಥ್ಸ್ ಪರೀಕ್ಷೆ ಅವನು ಬರೀಲೇ ಇಲ್ಲ. ಅಲ್ಲಿಗೆ ಈ ವರ್ಷದ ಅವನು CET ಕನಸು ಭಗ್ನ ಆಗೋಯ್ತು. ಈಗ ಫಿಸಿಕ್ಸು, ಕೆಮಿಸ್ಟ್ರಿ ಬರೆದಾಯಿತು, ಮ್ಯಾಥ್ಸ್ ಇತ್ತು, ಇನ್ನೊಂದು ಬಯಾಲಜಿ ಏನೋ ಬರೀಬೇಕಿತ್ತು ಅನಿಸುತ್ತೆ. ಮಧ್ಯಾಹ್ನ ಅದೇ ಹುಡುಗ ಮತ್ತೆ ಎಕ್ಸಾಮ್ ಹಾಲಿಗೆ ಬಂದಿದ್ದಾನೆ. ಆವಾಗ ಅವನಿಗೆ ಅವಕಾಶ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅಷ್ಟೊತ್ತಿಗೆ ರಿಯಲೈಸೇಷನ್ ಆಗಿರ್ಬೋದು ಅಥವಾ ಅಬ್ಜೆಕ್ಷನ್ಸ್ ಬಂದಿರ್ಬೋದು, ಏನೋ ಆಗಿರ್ಬೋದು. ಅವಾಗ ಅವಕಾಶನೂ ಕೊಟ್ಬಿಟ್ಟಿದ್ದಾರೆ. ಹೋಗಿ ಆಯ್ತು ಬರ್ಕೋ ಹೋಗಪ್ಪ, ನೀನೇನು ತೆಗಿಬೇಡ ಜನಿವಾರ, ಬರೀ ಹೋಗು ಅಂತ. ಅದಕ್ಕೆ ಆ ಹುಡುಗ ಕೇಳಿದಾನೆ, ಏನು ಸರ್ ಬೆಳಿಗ್ಗೆ ಬಿಡಲಿಲ್ಲ ನನಗೆ? ಬೆಳಿಗ್ಗೆ ಬಿಟ್ಟಿದ್ರೆ ಅಟ್ಲೀಸ್ಟ್ ನಾನು ಪರೀಕ್ಷೆ ಬರ್ಕೋತಾ ಇದ್ದೆ, ಇವಾಗ ಬಿಡ್ತಾ ಇದ್ದೀರಾ, ಇದು ಯಾವ ನ್ಯಾಯ ಸರ್ ಅಂತ ಆ ಹುಡುಗ ಕೇಳಿದಾನೆ. ಅದಕ್ಕೆ ಸಿಬ್ಬಂದಿ ಏನು ಹೇಳಿದಾರೆ ಗೊತ್ತಾ? ನೀನು ಅದೇ ಜನಿವಾರಕ್ಕೆ ನೇಣು ಹಾಕೊಂಡ್ಬಿಟ್ರೆ ಏನಪ್ಪ ಮಾಡೋದು ಎಕ್ಸಾಮ್ ಹಾಲಲ್ಲಿ ಅಂತ ಒಂಥರ ಸಿಲ್ಲಿಯಾಗಿ ಆನ್ಸರ್ ಮಾಡ್ಬಿಟ್ಟಿದ್ದಾರೆ. ಆ ಹುಡುಗ ನೊಂದ್ಕೊಂಡೆ ಆ ಪರೀಕ್ಷೆನ ಬರೆದು ಮುಗಿಸಿದಾನೆ. ಸೆಕೆಂಡ್ರಿ, ಅದಾಗೋಯ್ತು ಅದೊಂದು ಕಡೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಲಿಟ್ರಲಿ ಜನಿವಾರವನ್ನು ಕಟ್ ಮಾಡಿ ಎಕ್ಸಾಮ್ ಹಾಲಲ್ಲಿ ಕೂರಿಸಿದ್ದಾರೆ. ಶಿವಮೊಗ್ಗದ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಇದೇ CETಯಲ್ಲಿ ಜನಿವಾರವನ್ನು ಕಟ್ ಮಾಡಿ ಅವ್ರನ್ನ ಪರೀಕ್ಷೆ ಕೂರಿಸಿದ್ದಾರೆ. ನಾನು ಹೇಳೋದು ಅರ್ಥ ಆಗದೆ ಇರೋದು ನನಗೆ, ಪರೀಕ್ಷೆ ಚೆಕ್ ಮಾಡಿದ್ರು, ಚೆಕ್ ಮಾಡಿ ಜನಿವಾರದಲ್ಲಿ ಏನಾದರೂ ಇದೆಯಾ, ಅದ್ರ ಜನಿವಾರದ ಮೇಲೆ ಏನಾದರೂ ಬರ್ಕೊಂಡು ಹೋಗಿದ್ದಾನೆ, ಸಾಧ್ಯ ಇದೆಯಾ, ಅದ್ರ ಸೆಂಟ್ರಲ್ಲಿ ಚೀಟಿ ಸಿಕ್ಸ್ಕೊಂಡು ಹೋಗಿದ್ದಾನೆ ನೋಡು. ಏನೂ ಇಲ್ಲ ಅಂತಂದರೆ ನಾನು ಹೇಳೋದು, ಒಂದು ಧರ್ಮಕ್ಕೋ ಒಂದು ಜಾತಿಗೋ ಅದೊಂದು ಹೌದಪ್ಪ. ನಾನು ಜನಿವಾರ ನಾನು ಹೇಳ್ತಾ ಇರೋದು ಏನೇನೆಲ್ಲ ಅಲೋ ಮಾಡಬೇಕು ಅಂತ ನಾವು ಇದ್ರಲ್ಲಿ ಫೈಟ್ ಮಾಡಿದ್ವಿ, ಬಟ್ ಜನಿವಾರದಲ್ಲಿ ಏನಿದೆ ಅಂತ ನಾನು ಕೇಳೋದು. ಜನಿವಾರದಲ್ಲಿ ಏನಿದೆ? ನಾವು ಈ ಹಿಂದೆ ಕೇಳಿದ್ವಿ, ಮಂಗಲಸೂತ್ರ ತೆಗೆಸಿಟ್ಟು ಪರೀಕ್ಷೆ ಬರ್ಸಿರೋರನ್ನು ಕೇಳಿದ್ವಿ ನಾವು. ಅಂದರೆ ನಾನು ಹೇಳ್ತಾ ಇರೋದು, ಒಬ್ರು ಏನು ಮಾಡಿದ್ರು ಸರಿ, ಇನ್ನೊಬ್ರು ಏನು ಮಾಡಿದ್ರು ತಪ್ಪು ಅನ್ನೋ ಥರ ಆಗ್ಬಿಟ್ರೆ ಇಲ್ಲಿ ಒಂಥರ ಕಷ್ಟ ಆಗ್ಬಿಡುತ್ತೆ ಒಂದು ವರ್ಗಕ್ಕೆ. ನೀಗೆ ಅಲ್ಲ ಗುರು, ನೀವು ಯಾವತ್ತಾದರೂ ಲೈಫಲ್ಲಿ ಇಲ್ಲಿಯ ತನಕ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಜನಿವಾರ ತೆಗೆದು ಬರೀಬೇಕು ಅಂತ ಹೇಳಿದ್ದನ್ನು ಎಲ್ಲಾದರೂ ಕೇಳಿದ್ರೆ ಇಲ್ಲಿ ತನಕ? ನನ್ನ ಪ್ರಕಾರ ಈ ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟವ್ರು ಯಾರು? ಈ ಥರ ಜನಿವಾರ ಹಾಕೊಂಬಂದ್ರೆ ಬಿಡಬೇಡಿ ಪರೀಕ್ಷೆಗೆ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟವ್ರು ಯಾರು? ಅದು ಗೊತ್ತಾಗಬೇಕು. ಆಮೇಲೆ ಯಾವನಾದರೂ ಆಗಿರಲಿ ಅವನು ಸಿಬ್ಬಂದಿ,
ಅವನಿಗೆ ತಕ್ಕ ಶಿಕ್ಷೆನೂ ಆಗಬೇಕು. ಆ್ಯಂಡ್ ಆ ಹುಡುಗನ ಕೆರಿಯರ್ ಹೋಯ್ತಲ್ಲ ಬೀದರಲ್ಲಿ, ಆ ಕೆರಿಯರ್ ಅಂದರೆ 1 ವರ್ಷದ ಅವ್ನ ಲೈಫ್ ಹಾಳಾಯ್ತಲ್ಲ, ಆ ಲೈಫ್ ಹಾಳಾಗಿದ್ದಕ್ಕೆ ಕಾರಣ ಯಾರಾಗಿದ್ದಾರೋ ಅವ್ರು ದೇವರನ್ನ ಒಳಗಡೆ ಹಾಕಿ ಜೈಲಿಗೆ ಹಾಕ್ಬೇಕು ಫಸ್ಟ್. ಅವ್ರನ್ನ ಆಟ ಅನ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬರು ಲೈಫಲ್ಲಿ ಆಟ ಆಡೋದು ಅಂತಂದರೆ ಆಟ ಅನ್ಕೊಂಡ್ಬಿಟ್ಟಿದ್ದಾರೆ. ಜನಿವಾರದಲ್ಲಿ ಏನ್ರಿ ಇದೆ? ನನ್ನ ಪ್ರಶ್ನೆ ಇದೆ. ಯಾರಾದ್ರೂ ಆಗಲಿ, ಇವಾಗೇನೋ ಹಳೇದು ಹೊಸದೆಲ್ಲ ಲಿಂಕ್ ಮಾಡಿ ನಾವು ಮಾತಾಡ್ಬೋದು. ಬಟ್ ನಾನು ಹೇಳ್ತಾರೆ, ಜನಿವಾರದಲ್ಲಿ ಏನು ಅದೇನು ಹೊರಗಡೆ ಪ್ರಪಂಚಕ್ಕೆ ಕಾಣ್ತಾ ಇದೆಯಾ? ಅದೇನು ಯೂನಿಫಾರ್ಮ್ ಅಂಡರಲ್ಲಿ ಬರುತ್ತಾ? ಏನೂ ಅಲ್ಲ. ತಾನು ಹಾಕಿರುವ ಶರ್ಟಿನ ಒಳಗಡೆ ಇರೋ ದಾರ ಅಲ್ವಾ, ಅವ್ರ ನಂಬಿಕೆ ಅಲ್ವಾ? ಅದನ್ನು ತೆಗೆದು ನೀನು ಪರೀಕ್ಷೆ ಬರೀಬೇಕು ಅಂತಂದ್ರೆ ಏನರ್ಥ? ಏನ್ ಮಾಡ್ಬಿಡ್ತಾನೊಬ್ಬ ಮನುಷ್ಯ ಜನಿವಾರ ಹಾಕೊಂಡು ಒಳಗಡೆ ಪರೀಕ್ಷಾ ಹಾಲಲ್ಲಿ? ಗೊತ್ತಿಲ್ಲ. ಇದೆಲ್ಲ ಹೊಸದು. ದಿನೇ 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 ಹೊಸದು ನೋಡ್ತಾ ಇದ್ದೀವಿ, ಹೊಸದು ಕಾಣಿಸ್ತಾ ಇದ್ದೀವಿ. ಗೊತ್ತಿಲ್ಲ ಎಲ್ಲಿದ್ದೀವಿ ಅನ್ನೋದೇ ಒಂದಿನ ನಾವು ಮರ್ತು ಬಿಡ್ಬೇಕಾಗುತ್ತೆ. ನಮ್ಮ ತನವನ್ನೆಲ್ಲ ಸೈಡಿಗೆ ಇಟ್ಟು ಲಾಸ್ಟಿಗೆ ಕುಂಕುಮ ಹಾಕೊಂಡ್ಬರ್ಬೇಡಿ, ಜನಿವಾರ ಹಾಕ್ಕೊಂಡು ಬರಬೇಡಿ, ಮಾಂಗಲ್ಯ ಹಾಕ್ಕೊಂಡು ಬರಬೇಡಿ, ಒಡ್ಡುಂಗ್ರ ಹಾಕೊಂಡ್ಬರ್ಬೇಡಿ, ಏನೇನು ಸ್ಟಾರ್ಟ್ ಆಗುತ್ತೆ ನೋಡಿ ನೆಕ್ಸ್ಟ್. ಈಗ ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಏನಾಗುತ್ತೋ. ಬಟ್ ಆ ಹುಡುಗನ ಪರಿಸ್ಥಿತಿ ಬಗ್ಗೆ ಭಾಳ ಬೇಸರ ಅನಿಸುತ್ತೆ. ಅವ್ರ ಅಪ್ಪ ಅಮ್ಮ ಪಾಪ ಸಾಕಷ್ಟು ಕನಸುಗಳು ಇಟ್ಕೊಂಡು ಎಲ್ಲೋ CET ಟ್ರೈನಿಂಗ್ ಕೊಡಿಸಿ ತುಂಬ ಒದ್ದಾಡಿಸಿ ಮಗನೊಂದು ಇಂಜಿನಿಯರಿಂಗ್ ಮಾಡಬೇಕು ಅಂತೇಳಿ ಆಸೆ ಪಟ್ಟು ತುಂಬ ಡೆಡಿಕೇಟ್ ಮಾಡಿರ್ತಾರೆ. CET ಮಾಡೋ ಮಕ್ಕಳೆಲ್ಲ ಮೊಬೈಲ್ನೆಲ್ಲ ಸೈಡಿಗೆ ಇಟ್ಟು ಅಪ್ಪ ಅಮ್ಮನಿಂದ ದೂರ ಇದ್ದು ಎಲ್ಲೋ ಕೋಚಿಂಗ್ ತೊಗೊಂಡು ರಾತ್ರಿ ಹಗಲು ಓದಿ, ಅಂದರೆ ಅವರೇ ಮಾಕ್ ಎಕ್ಸಾಮ್ಗಳನ್ನು ಬರೆದು ಏನಾದರೂ ಒಂದು ಒಳ್ಳೆ ರ್ಯಾಂಕಿಂಗ್ ತೊಗೊಂಡು ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಅಪ್ಪ ಅಮ್ಮನಿಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ, ಮುಂದೊಂದು ದಿನ ನಾನೇನೋ ಆಗ್ಬೋದು ಅಂತ ಕನಸುಗಳನ್ನ ಕಟ್ಕೊಂಡಿರ್ತಾರಲ್ಲ, ಆ ಮಕ್ಕಳ ಭವಿಷ್ಯದ ಮೇಲೆ ಒಂದು ಜನಿವಾರದ ನೆಪದಲ್ಲಿ ಕರಿನೆರಳನ್ನು ಹಾಕಿದ ಆ ಸಿಬ್ಬಂದಿಗೆ 100% ಶಿಕ್ಷೆ ಆಗಬೇಕು. ಗೊತ್ತಿಲ್ಲ ಸರ್ಕಾರ ಇದನ್ನು ಹೇಗೆ ತಗೊಳುತ್ತೆ, ಸರ್ಕಾರ ಇದನ್ನು ಹೇಗೆ ಹ್ಯಾಂಡಲ್ ಮಾಡುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅವ್ರಿಗೂ ಬೇಷ್ ಅಂದರೂ ನನಗೆ ಆಶ್ಚರ್ಯ ಇಲ್ಲ, ಅಥವಾ ಏನಪ್ಪ ಇಂಥ ತಪ್ಪು ಮಾಡಿದ್ರಿ ಅಂತ ಕರೆದು ಬುದ್ಧಿ ಹೇಳಿದ್ರು ಆಶ್ಚರ್ಯ ಇಲ್ಲ, ಬರೀ ಬುದ್ಧಿ ಹೇಳಿಬಿಟ್ರೂ ಆಶ್ಚರ್ಯ ಇಲ್ಲ. ಅದರ ಆಚೆಗೆ ಶಿಕ್ಷಣ ಸಚಿವರು ಇದನ್ನು ಸ್ವಲ್ಪ ತಲೆ ಈ ಕಡೆ ಗಮನ ಹರಿಸಿ ಅವ್ರನ್ನ ಒಳಗಡೆ ಹಾಕಿ ಶಿಕ್ಷೆ ಕೊಟ್ಟರೆ ಇದೆಯಲ್ಲ, ಅದು ನಿಜಕ್ಕೂ ಭೇಷ್ ಅನ್ನುವಂತಹ ಒಂದು ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.